ಬೆಂಗಳೂರಿನ ಪೋಷಕರೇ ನೀವು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ನಿಮ್ಮ ಮಕ್ಕಳು ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದಾರೆ? ಶಾಲಾ ಮಕ್ಕಳಿಗೆ ಶಾಲೆಗೆ ರಜೆ ಹಾಕಿಸ್ತಾ ಇದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಬೆಂಗಳೂರಿನ ಪೋಷಕರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ನಿಮ್ಮ ಮಕ್ಕಳು ಶಾಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದಾರೆ? ಶಾಲಾ ಮಕ್ಕಳಿಗೆ ಶಾಲೆಗೆ ರಜೆ ಹಾಕಿಸ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಜಸ್ಟ್ 2 ದಿನ ಶಾಲೆಗೆ ರಜೆ ಹಾಕಿದ್ದಕ್ಕೆ ಈ ಶಿಕ್ಷಕ ಮಾಡಿದ್ದೇನು ಗೊತ್ತಾ? ಈ ಬಾಲಕ ಆಡ್ತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ನಿಮಗೆ ಶಾಕ್ ಆಗುತ್ತೆ. ಶಾಲಾ ಮಕ್ಕಳಿಗೆ ಶಾಲೆಗೆ ರಜೆ ಹಾಕಿಸ್ತಾ ಇದ್ರೆ ನೀವು ಈ ಸುದ್ದಿನ ನೋಡಬೇಕು. ಜಸ್ಟ್ 2 ದಿನ ರಜಾ ಹಾಕಿದ್ದಕ್ಕೆ ಈ ಶಿಕ್ಷಕ ಏನ್ ಮಾಡಿದಾನೆ ಗೊತ್ತಾ? 9ನೇ ತರಗತಿ ವಿದ್ಯಾರ್ಥಿಗೆ ಶಿಕ್ಷಕರಿಂದ ಹಲ್ಲೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲೂ ಅಲ್ಲ, ಬೆಂಗಳೂರಿನ ಸುಂಕದಕಟ್ಟೆಯ ಖಾಸಗಿ ಶಾಲೆಯಲ್ಲಿ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪ. ಬೆಂಗಳೂರಿನ ಸುಂಕದಕಟ್ಟೆಯ ಖಾಸಗಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿಗೆ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪ. 2 ದಿನ ಸ್ಕೂಲ್ಗೆ ಬರೆದಿದ್ದಕ್ಕೆ ವಿದ್ಯಾರ್ಥಿಗೆ ಥಳಿಸಲಾಗಿದೆ. ಅದು PVC ಪೈಪ್ ನಿಂದ ವಿದ್ಯಾರ್ಥಿಗೆ ಥಳಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಪ್ರಿನ್ಸಿಪಾಲ್ ಇದೇ ತಿಂಗಳು 14ನೇ ತಾರೀಕು ಶಾಲೆಯಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಟೀಚರ್ಸ್. ಅಲ್ಲದೆ ಸ್ಕೂಲ್ನ ಡಾರ್ಕ್ ರೂಮ್ ನಲ್ಲಿಟ್ಟು ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೂಡ ಪೋಷಕರು ಮಾಡ್ತಾ ಇದ್ದಾರೆ. ರಜೆ ಹಾಕಿದ್ದಕ್ಕೆ ಬಾಲಕನಿಗೆ ಬಾಸುಂಡೆ ಬರುವಂತೆ ಶಿಕ್ಷಕರು ಹೊಡೆದಿದ್ದಾರೆ. ಶಿಕ್ಷಕರ ಟಾರ್ಚರ್ಗೆ ಆಘಾತದಿಂದ ಇನ್ನೂ ಕೂಡ ಆ ಮಗು ಹೊರಗಡೆ ಬಂದಿಲ್ಲ. ಠಾಣೆಯಲ್ಲಿ FIR ಆಗಿದೆ, ಆದರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರ ವಿರುದ್ಧ ಪೋಷಕರು ಈ ತರದ ಆರೋಪ ಮಾಡ್ತಾ ಇದ್ದಾರೆ. ಆತ ಹೇಗಾಡ್ತಾ ಇದ್ದಾನೆ ಅಂತಂದ್ರೆ ನಿಜಕ್ಕೂ ನಿಮಗೂ ಕೂಡ ಶಾಕ್ ಆಗುತ್ತೆ. ಬಹುಶಃ ಆ ವಿಡಿಯೋ ನೀವೇನು ಗಮನಿಸ್ತಾ ಇದ್ದೀರಿ, ಆ ವಿಡಿಯೋ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಪ್ಯಾನಿಕ್ ಅಟ್ಯಾಕ್ ಆಗಿರಬಹುದು ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂತಂದರೆ PVC ಪೈಪ್ನಿಂದ ಹಲ್ಲೆ ಮಾಡಿದ್ದಾರೆ, ಡಾರ್ಕ್ ರೂಮಲ್ಲಿಟ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆತ ಒಂದು ರೀತಿ ಭಾಳ ಪ್ಯಾನಿಕ್ ಆಗಿದ್ದಾನೆ. ಇನ್ನೂ ಕೂಡ ಅದರಿಂದ ಹೊರಗಡೆ ಬಂದಂಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಪೋಷಕರು ನೆಮ್ಮದಿಯಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಪಾಠ ಕಲಿತಾ ಇದ್ದಾರೆ, ಒಳ್ಳೆ ಸ್ಕೂಲಿಗೆ ಹಾಕಿದ್ದೀವಿ ಅಂತೇಳಿ ಅಂದ್ಕೊಂಡು ಮನೇಲಿ ತಮ್ಮ ಪಾಡಿಗೆ ತಾವು ಪೋಷಕರು ಇರ್ತಾರೆ. ಬಟ್ ಆದರೆ ಜಸ್ಟ್ 2 ದಿನ ರಜಾ ಹಾಕಿದ್ದಕ್ಕೆ ಹಲ್ಲೆ ಮಾಡುವಂಥ ಸ್ಥಿತಿಗೆ ಯಾಕೆ ಬಂದಿದೆ ಈ ಶಾಲೆಯ ಪ್ರಿನ್ಸಿಪಲ್ಗೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಯಾವ ಥರ ಹೊಡೆದಿದ್ದಾನೆ ಅಂದರೆ ಮಗುಗೆ ತುಂಬಾ ದೌರ್ಜನ್ಯ ಮಾಡಿದ್ದಾನೆ. ಅದೆಲ್ಲ ಆದಮೇಲೆ ಇಷ್ಟ ಬಂದಂತೆ ಮನ ಬಂದಂತೆ ಹೊಡೆದು ಮಗುಗೆ ಎದ್ದೇಳಕ್ಕೂ ಕೂಡ ಆಗ್ದಂಗೆ ಫುಲ್ಲು ಮಗು ಕುಂಡಿ ಮೇಲೆಲ್ಲ ಹೊಡೆದು ಆಸ್ಪತ್ರೆಗಳಲ್ಲೆಲ್ಲ ಅಡ್ಮಿಟ್ ಮಾಡಿದ್ವಿ. ಕೈ ಅಡ್ಡ ಆಮೇಲೆ ತೂತಾಗಂಗಿಲ್ಲ ಹೊಡೆದ್ರು. ಕೈ ಅಡ್ಡ ಕೊಟ್ಟಿರೋ ಕಾರಣಕ್ಕೋಸ್ಕರ ಇಲ್ಲೂ ಕೂಡ ಕೈಯೆಲ್ಲ ತೂತಾಗ ಹೊಡೆದಿದ್ದು, ತೊಡೆ ಮೇಲೆಲ್ಲ ಫುಲ್ಲು ಏಟಾಗಿ
ವಿಲ ಒದ್ದಾಡಿದ್ರು ಕೂಡ ಮನುಷ್ಯತ್ವನೇ ಇಲ್ದಿರೋ ರಾಕೇಶ್ ಕುಮಾರ್ ಅನ್ಎಜುಕೇಟೆಡ್ ಫುಲ್ ಸ್ಕೂಲ್ ನಡೆಸೋದಕ್ಕೂ ಕೂಡ ಅವನು ಯೋಗ್ಯತೆ ಇಲ್ಲದೆ ಇರುವಂಥ ಇವತ್ತು ನನ್ನ ಮಗು ಮೇಲೆ ಈ ಥರ ದೌರ್ಜನ್ಯ ಮಾಡಿದ್ದು ಅಲ್ಲದೆ 5 ಗಂಟೆಯಿಂದ 7:30ವರೆಗೂ ಕೂಡ ಮಗುನ ಕತ್ಲೆ ಕೋಣೆಲಿ ಕೂಡಾಕಿ ಆ ಮಗು ಎಷ್ಟೇ ಬಡ್ಕೊಂಡ್ರು ನೀವು ಕಾಲು ಹಿಡ್ಕೋತೀನಿ ಸರ್ ಬಿಟ್ಬಿಡಿ ನಮ್ಮನ್ನ ಇನ್ನೊಂದ್ಸಲ ನಾನು ಯಾವತ್ತೂ ತಪ್ಪಿಸ್ಕೊಳಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮನುಷ್ಯತ್ವನೇ ಇಲ್ಲದಿರೋ ರಾಕ್ಷಸ ಕತ್ಲೆ ಕೋಣೆಗೆ ತೊಗೊಂಡು ಬಂದು ಅಲ್ಲಿರುವಂಥ ಆಯಕ್ಕೆ ಏನಾಯ್ತಿತ್ತು ಅಲ್ಲಿರುವಂಥ ಆಯಾಗೆ ಹೇಳಿ ಆ ಆಯ ತಗೊಂಡು ರೂಮ್ ಒಳಗಡೆ ಕೂಡಾಕಿ ಬೀಗ ಹಾಕಿ 7 ಕಾಲಿಗೆ ಹೋಗಿ ತೆಗ್ದಿರೋವಂಥದ್ದು 7 ಕಾಲಿಗೆ ಹೋಗಿ ತೆಗಿಯೋಷ್ಟರಲ್ಲಿ ಮಗು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟು ಅಲ್ಲೇ ಫುಲ್ಲು ಸುಸ್ತಾಗಿ ಹೋಗಿ ಆಮೇಲೆ ಇನ್ನೊಂದು 1/4 ಗಂಟೆ ಇರೋ ಥರ ಅಲ್ಲಿ ಟ್ಯೂಷನ್ ಮಾಡ್ತಾರೋ ಹುಡುಗ್ರ ಜೊತೆನಲ್ಲಿ ಕೂರಿಸಿ ಹೋಮ್ವರ್ಕ್ ಬರ್ಕೊ ಅಂತ ಹೇಳಿ ನಾನು ಕಾಲ್ ಮಾಡಿ ಎಲ್ಲಿ ಸರ್ ನನ್ನ ಮಗ ಅಂತ ಕೇಳಿದ್ರೆ 3 ಗಂಟೆಗೆ ಹೊರಟೋಗ್ಬಿಟ್ಟ ಅಂತ ಹೇಳಿದ್ದಾರೆ. ಮತ್ತು ಆಮೇಲೆ ಎಲ್ಲಿ ಸರ್ ಇಲ್ಲ ಅವನೆಲ್ಲೂ ಹೊರಟೋಗಿಲ್ಲ ನಿಜ ಹೇಳಿ ಎಲ್ಲಿದ್ದಾನೆ ನಮ್ಮ ಮಗ ಅಂತ ಕೇಳಾದ್ಮೇಲೆ 3 ಗಂಟೆಗೆ ಹೋಗೋ ಟೈಮಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾ ಇದ್ದಾರೆ. ಇವ್ರ ಹತ್ರ 50,000 ರೂಪಾಯಿ ಫೀಸ್ ಕೊಟ್ಟು ನಾವು ಓದಿಸೋದು ಅಲ್ಲದೇ ಈ ಥರ ಮಾತುಗಳನ್ನು ಕೇಳೋದಲ್ಲದೇ ಇವತ್ತು ನಮ್ಮ ಮಗನಿಗೆ ಈ ಥರ ಹೊಡೆದಿರೋದು ನಾವು ದುಡ್ಡು ಕೊಟ್ಟಿರೋದು ಓದಿಸ್ಲಿ ಅಂತ ಈ ಥರ ಹೊಡಿಲಿ ಅಂತಲ್ಲ ಅವನಿಗೆ ಮನುಷ್ಯತ್ವನೇ ಇಲ್ದಿರೋ ಒಂದು ಕಾಡು ಮೃಗಗಳು ಕೂಡ ಮನುಷ್ಯತ್ವ ಇರುತ್ತೆ. ಅದಕ್ಕೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಜಸ್ಟ್ 2 ದಿವಸ ರಜಾ ಹಾಕಿದ್ದಕ್ಕೆ ಹೊಡೆದು ಬಿಡ್ತಾರಾ? ಏನಾಗಿದೆ ಅಲ್ಲಿ ಎಕ್ಸಾಕ್ಟ್ಲಿ? ಪ್ರಭಾ, ಏನು 9ನೇ ತರಗತಿಯ ವಿದ್ಯಾರ್ಥಿಗೆ ಶಿಕ್ಷಕರಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತದೆ. ಅಂದ್ರೆ ಬೆಂಗಳೂರಿನ ಸುಂಕದಕಟ್ಟೆಯ ಖಾಸಗಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಬಾಲಕ ಏನಿದ್ದಾನೆ ಆತ 2 ದಿನಗಳ ಕಾಲ ಶಾಲೆಗೆ ಹೋಗದಲ್ಲಿ ರಜಾನೆ ಹಾಕಿರ್ತಾನೆ. ಇದರಿಂದ ಮಾರನೇ ದಿನ ಹೋದಂತ ಸಂದರ್ಭದಲ್ಲಿ ಒಂದು PVC ಪೈಪ್ ಇಂದ ಶಾಲೆಯ ಪ್ರಿನ್ಸಿಪಲ್ ಇಂದ ಜೊತೆಗೆ ಟೀಚರ್ ಇಂದ ಜೊತೆಗೆ ಸೆಕ್ರೆಟರಿ ಒಟ್ಟು 3 ಜನ ವಿರುದ್ಧವಾಗಿ ಇದೀಗ FIR ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಅಂದ್ರೆ ಇದೇ ತಿಂಗಳು 14ನೇ ತಾರೀಕು ಒಂದು ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಆದಂತ ಸಂದರ್ಭದಲ್ಲಿ ಕೂಡ ಬಾಲಕ ಸಾಕಷ್ಟು ಗಾಬರಿಯಾಗಿದ್ದಾನೆ, ಜೊತೆಗೆ ವಿಚಿತ್ರವಾಗಿ ಆಡೋದಕ್ಕೆ ಕೂಡ ಆಡ್ತಾ ಇದ್ದಾನೆ ಅನ್ನೋದು ಕೂಡ ಇಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಅಂದ್ರೆ ಅಲ್ಲದೆ ಹಲ್ಲೆಯನ್ನ ಮಾಡಿದ ನಂತರವಾಗಿ ಅಲ್ಲಿರುವಂತಹ ಪ್ರಿನ್ಸಿಪಲ್ ಹಾಗೂ ಟೀಚರ್ ಏನಿದ್ದಾರೆ ಅವರು ಅದೇ ಸ್ಕೂಲ್ನ ಒಂದು ಕತ್ತಲ ಕೋಣೆಯಲ್ಲಿ ಇಟ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ನೇರವಾಗಿ ಬಾಲಕನ ತಾಯಿ ಕೂಡ ಆರೋಪನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಘಟನೆಯಿಂದಾಗಿ ಮಗು ಏನಿದೆ ಅದು ಆಘಾತದಿಂದ ಇನ್ನೂ ಕೂಡ ಹೊರ ಬಂದಿಲ್ಲ. ವಿಚಿತ್ರವಾಗಿ ಕೂಗಾಟ ಆಡುವಂಥದ್ದು, ವಿಚಿತ್ರವಾಗಿ ಅಳುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಾಯಿ ಕೂಡ ಸಾಕಷ್ಟು ಗಾಬರಿಗೊಳಗಾಗಿದ್ದಾರೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಏನೇ ತಪ್ಪು ಮಾಡಿರ್ಬೋದು, ಜೊತೆಗೆ 2 ದಿನಗಳ ಕಾಲ ಏನ್ ರಜಾ ಹಾಕಿರ್ಬೋದು, ಆದ್ರೆ ಆತನ ಕರೆಸಿ ಬುದ್ಧಿವಾದ ಹೇಳ್ಬೋದಾಯ್ತು ಅಥವಾ ಪೋಷಕರಿಗೆ ಮಾತನ್ನ ಹೇಳಿ ಇನ್ನೊಂದು ರೀತಿ ವೇಳೆ ಈ ತರ ಆದ್ರೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಆದ್ರೂ ಕೊಡ್ಬೋದಾಯ್ತು. ಇಲ್ಲಿ ಮಗು ಮಾಡಿದ ಸಣ್ಣ ತಪ್ಪಿಗೆ ಈ ರೀತಿಯಾಗಿ ಆಸ್ಪತ್ರೆಗೆ ದಾಖಲಾಗಿ ಒಂದು ಗಾಬರಿಗೊಳಗಾಗಿರುವಂತ ಮಟ್ಟಕ್ಕೆ ಇವು ಹಲ್ಲೆಯನ್ನ ಮಾಡಿ ಗಾಬರಿಗೆ ಬರ್ತಿದ್ದಾರೆ. ಜೊತೆಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲದೆ ಈ ಒಂದು ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು FIR ನ ದಾಖಲಿಸಿಕೊಂಡಿದ್ದಾರೆ ತಾಯಿ ಕೊಟ್ಟಂತ ದೂರಿನ ಆಧಾರದ ಮೇಲೆ. ಆದ್ರೆ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ ಅಥವಾ ನೋಟಿಸ್ ಕೊಟ್ಟು ಆ ಪ್ರಿನ್ಸಿಪಲ್ ಅಥವಾ ಟೀಚರ್ನ ಕರೆದು ವಾರ್ನ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ.